ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಜುಲೈ 14 ಶಕ್ತಿಶಾಲಿ ಅಮಾವಾಸ್ಯೆ. ಮಿಥುನ ರಾಶಿಯವರಿಗೆ 3 ದೊಡ್ಡ ಗಂಡಾಂತರ ಸಮೀಪಿಸುತ್ತಿದೆ. ನೀವು ಎಚ್ಚರಿಕೆಯನ್ನು ತೆಗೆದುಕೊಳ್ಳದೇ ಇದ್ದರೆ ದೊಡ್ಡದಾದ ಅಪಾಯ ಕಾಯುತ್ತದೆ. ಅಷ್ಟೇ ಅಲ್ಲದೆ ಈ ಅಮಾವಾಸ್ಯೆಯ ನಂತರ ಗಂಡಾಂತರ ಜೊತೆಗೆ ಒಂದು ಸವಾಲು ಬರುತ್ತದೆ. ಸವಾಲಿನ ನಂತರ ಒಂದು ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ಮಾತ್ರ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದೇ ರೀತಿ ನಾವು ತಿಳಿಸುವಂತಹ ಪರಿಹಾರವನ್ನು ಮಾಡಿ ಖಂಡಿತವಾಗಿ ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಕನಸುಗಳು ನನಸಾಗುವಂತಹ ವಿಶೇಷವಾದ ಸಮಯ. ಈ ಸಮಯದಲ್ಲಿ ನೀವು ಮಾಡುವಂಥ ಪ್ರತಿಯೊಂದು ಒಳ್ಳೆಯ ಕಾರ್ಯ, ವಿಶೇಷವಾದ ಪರಿಹಾರಗಳು ಹಲವಾರು ವರ್ಷ ನಿಮ್ಮ ಎಲ್ಲ ರೀತಿಯ ಆಸೆ ಕನಸುಗಳನ್ನು ನನಸು ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾಗಿರುವಂಥದ್ದು ಒಟ್ಟಾರೆಯಾಗಿ ರಾಶಿಯವರಿಗೆ ಇನ್ನು ಮುಂದೆ ಎಲ್ಲ ರೀತಿಯ ಸಮಸ್ಯೆಗಳಲ್ಲಿ ಪರಿಹಾರ, ಶತ್ರುಗಳ ಕಾಟದಿಂದ ತೊಂದರೆ, ಒಟ್ಟಾರೆ ನಿಮ್ಮ ಎಲ್ಲ ಕೆಲಸದಲ್ಲೂ ಅದೃಷ್ಟ ಕೈ ಹಿಡಿಯುತ್ತದೆ. ಎಲ್ಲ ಕೆಲಸದಲ್ಲೂ ಕೂಡ ವಿಪರೀತ ಲಾಭ ಬರುವಂಥದ್ದು ಮಿಥುನ ರಾಶಿಯ ಜನರಿಗೆ ಇನ್ನು ಮುಂದಿನ ಎಲ್ಲ ಕೆಲಸದಲ್ಲೂ ಕೂಡ ವಿಪರೀತವಾಗಿ ರಾಜಯೋಗ. ಇನ್ನು ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅದ್ಭುತವಾಗಿರುವ ಪರಿಹಾರ ಮತ್ತು ಪರಿಣಾಮಕಾರಿಯಾಗಿರುವಂತಹ ನಿರ್ಧಾರ ಸಿಗುತ್ತದೆ. ನನ್ನನ್ನು ನೋಡು ಭಾಗ್ಯ ಬರುತ್ತದೆ ಎಂದು ಒಂದು ಪ್ರಾಣಿ ನಿಮ್ಮ ಕಣ್ಣಿಗೆ ಬೀಳುತ್ತದೆ. ಅದನ್ನು ಖಂಡಿತವಾಗಿ ನೋಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ. ಆ ಪ್ರಾಣಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆ ಪ್ರಾಣಿಯ ಹೆಸರು ಮತ್ತು ನಿಮ್ಮ ಜೀವನದಲ್ಲಿ ನಿಮಗೆ ನರಕಕ್ಕಿಂತಲೂ ಹೆಚ್ಚಾಗಿ ಕಷ್ಟವನ್ನು ಕಣ್ಣೀರನ್ನು ಕೊಟ್ಟಂತಹ ಒಬ್ಬ ವ್ಯಕ್ತಿ, ಒಬ್ಬ ಶತ್ರುವಿನ ಹೆಸರನ್ನು ಅನಾವರಣಗೊಳಿಸುತ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಸ್ನೇಹಿತರೆ, ಈಗ ನಿಮ್ಮ ಜೀವನದಲ್ಲಿ ಭಾಗ್ಯವು ನಿಮ್ಮ ಪರವಾಗಿ ತಿರುಗುತ್ತದೆ. ನಿಮ್ಮ ವಿಧಿ ಬರಹವನ್ನು ಬದಲಾಯಿಸುತ್ತೀರಾ. ಏಕೆಂದರೆ ಹಲವಾರು ವರ್ಷಗಳ ನಂತರ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ. ಎಲ್ಲ ಸಮಸ್ಯೆಗಳು ದೂರವಾಗುತ್ತದೆ. ಇಲ್ಲಿಯ ತನಕ ನೀವು ಅನುಭವಿಸಿದ ಪ್ರತಿಯೊಂದು ತೊಂದರೆ, ಕಷ್ಟ, ಕಣ್ಣೀರಿಗೆ ಅಂತ್ಯ ಹಾಡುವ ಸಮಯ ಮುಂದಿನ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸಮಯ ಸಮೀಪಿಸುತ್ತಿದೆ. ಈ ಸಮಯದಲ್ಲಿ 3 ದೊಡ್ಡ ಗಂಡಾಂತರ ಬರುತ್ತದೆ. ಆದರೆ ಒಂದು ಒಳ್ಳೆಯ ಸುದ್ದಿಗಳು ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ನಿಮ್ಮನ್ನು ಹೊರಗೆ ತೆರೆದುಕೊಂಡು ಬರುತ್ತದೆ. ಒಟ್ಟಾರೆಯಾಗಿ ಒಂದು ಮಹಾಯುದ್ಧ ಪ್ರಾರಂಭವಾಗುವ ಮುನ್ಸೂಚನೆ ಸಿಗುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಸಿಗ್ತಕ್ಕಂಥ ಪ್ರತಿಯೊಂದು ಒಳ್ಳೆಯದು ಮತ್ತು ಪ್ರತಿಯೊಂದು ಕೆಟ್ಟದ್ದು ಕೂಡ ಕಾರಣವಾಗುವಂತಹ ಎಲ್ಲ ವ್ಯಕ್ತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಈಗ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾವ ನಿರ್ಧಾರವನ್ನು ತೆಗೆದುಕೊಂಡರೆ ಮುಂದಿನ ಹಂತದಲ್ಲಿ ಯಶಸ್ವಿಯಾಗಬಹುದು, ಯಾವ ಕೆಲಸಗಳನ್ನು ಮಾಡಿದರೆ ಸೋಲು ನಿಮ್ಮನ್ನು ಬಿಗಿದಪ್ಪಿಕೊಳ್ಳುತ್ತೆ, ಎಲ್ಲವನ್ನ ಕೂಡ ನೀವು ನಿರ್ಧರಿಸಬೇಕು. ಹೌದು ಸ್ನೇಹಿತರೆ, ಮಿಥುನ ರಾಶಿಯವರೇ, ನೀವು ಎಲ್ಲ ರೀತಿಯ ಕೆಲಸದಲ್ಲೂ ಜಯವನ್ನು ಗಳಿಸಿಕೊಳ್ತೀರಾ. ಸೋಲೇ ಇಲ್ಲದ ನೆಮ್ಮದಿಯ ಜೀವನ, ಆರ್ಥಿಕವಾಗಿ ಸಂಪೂರ್ಣವಾಗಿ ಬಲಿಷ್ಠರಾಗ್ತೀರಾ. ಒಟ್ಟಾರೆಯಾಗಿ ಮಿಥುನ ರಾಶಿಯವರೇ, ಈ ಸಮಯ ನಿಮ್ಮ ಜೀವನದಲ್ಲಿ ಜುಲೈ 14, 15, 16 ಮತ್ತು ಅಮಾವಾಸ್ಯೆ ನಂತರ ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಘಟನೆ, ಅದ್ಭುತ ಘಟನೆ ನಡೆಯೋದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಕಷ್ಟಗಳನ್ನು, ಮುನ್ಸೂಚನೆಯನ್ನು, ದೈವಿಕವಾಗಿರುವ ಚಿಹ್ನೆಯನ್ನು ಎದುರಿಸಬೇಕಾಗುತ್ತೆ. ಆ ದೈವಿಕ ಚಿಹ್ನೆಯು ನೀವು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಅದ್ಭುತ ಸಮಯ ಈಗ ಶುರುವಾಗುತ್ತದೆ. ಒಟ್ಟಾರೆಯಾಗಿ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ತೀರಾ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ಅದ್ಭುತವಾದ ಒಂದು ಯಶಸ್ಸನ್ನು ಗಳಿಸಿಕೊಡ್ತೀರಾ. ನಿಮ್ಮ ಮನಸ್ಸಿನಲ್ಲಿ ಪ್ರತಿ ಸಮಸ್ಯೆ ಕೂಡ ಈಗ ಪರಿಹಾರ ದೊರೆಯುತ್ತಾ ಹೋಗುತ್ತೆ. ಈ ಅಮಾವಾಸ್ಯೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಕಣ್ಣಿನಿಂದ ಕಣ್ಣೀರು ಬರೆಸ್ತಕ್ಕಂತಹ ಶತ್ರುಗಳನ್ನು ನಾಶ ಮಾಡುತ್ತೆ. ನಿಮ್ಮ ಬೆನ್ನ ಹಿಂದೆ ಪಿತೂರಿ ನಡೆಸಿರುವಂಥವರು, ನಿಮ್ಮನ್ನು ದೂಷಿಸಿದಂಥವರು ಈಗ ನಿಮ್ಮ ಕಾಲ ಕೆಳಗೆ ಬಂದು ಬೀಳ್ತಾರೆ. ಅವರು ಕೈಕೋಳ ಹಾಕಲ್ಪಡುತ್ತಾರೆ. ಅವರ ಜೀವನವು ಈಗ ನರಕವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಾಣಿಯ ಬಗ್ಗೆ ತಿಳಿಸಿಕೊಡ್ತೇವೆ. ಅಷ್ಟೇ ಅಲ್ಲದೆ ಆ ಪ್ರಾಣಿಯ ಮೂಲಕ ಒಳಿದು ಬರ್ತಕ್ಕಂತಹ ಅದೃಷ್ಟ ಯಾವ ರೀತಿಯಾಗಿರುತ್ತದೆ, ನಿಮಗೆ ಯಾವ ರೀತಿ ಮುನ್ಸೂಚನೆ ಸಿಗುತ್ತದೆ, ಯಾವ ರೀತಿ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ, ದೊಡ್ಡ ಸವಾಲನ್ನು ಎದುರಿಸೋಕೆ ಯಾವ ರೀತಿ ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು, ಎಲ್ಲವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀಮಾತ್ರೆಯೇ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಜೀವನ ಈಗ ಅದೃಷ್ಟ ಒಲಿದು ಬರ್ತಕ್ಕಂತಹ ಸಮಯ. ಇದನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಒಟ್ಟಾರೆ ಜುಲೈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ತೊಂದರೆಗಳು ನಿಮ್ಮನ್ನು ಬಿಟ್ಟು ತೊಲಗುತ್ತವೆ. ಕೆಲವೊಂದಿಷ್ಟು ಪರಿಸ್ಥಿತಿಗಳು, ಮನಸ್ಥಿತಿಗಳು, ಕಷ್ಟದಿಂದ ತುಂಬಿರ್ತಕ್ಕಂತಹ ನೋವಿನಿಂದ ನೀವು ಬಹಳಷ್ಟು ಕುಗ್ಗಿ ಹೋಗಿದ್ದೀರಾ. ಈಗ ನಿಮ್ಮ ಆತ್ಮವಿಶ್ವಾಸವನ್ನು ಮರಳಿ ಪಡೆದುಕೊಳ್ಬೇಕು. ನಿಮ್ಮ ಜೀವನವನ್ನು ಹೊಸದಾಗಿ ನಿರ್ಮಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಅದರಲ್ಲಿ ನಿಮಗೆ ಒಂದು ಪ್ರಾಣಿ ಸಹಾಯ ಮಾಡುತ್ತೆ. ನಿಮ್ಮ ಕಣ್ಣುಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯುತ್ತದೆ ಈ ಸಮಯ. ಏಕೆಂದರೆ ನಿಮ್ಮ ಜೀವನದಲ್ಲಿ ಎದುರಾಗುವಂತಹ ಪ್ರತಿಯೊಂದು ಸಮಸ್ಯೆಗಳು ನಿಮ್ಮ ಅವಶ್ಯಕತೆ ಅಂದಲ್ಲ, ಸವಾಲುಗಳಿಂದ ಕೂಡಿರುತ್ತದೆ. ಏಕೆಂದರೆ ಈ ಸವಾಲುಗಳನ್ನು ನೀವು ಖಂಡಿತವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ ಮಾತ್ರ ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ಳೋಕೆ ಸಾಧ್ಯವಾಗುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಾಲ, ಆರ್ಥಿಕ ಸಮಸ್ಯೆ, ಕಷ್ಟಗಳು, ಆರೋಗ್ಯದ ಸಾಲಗಳು, ಆರೋಗ್ಯದ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಈಗ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದ್ರೆ
ಖಂಡಿತವಾಗಿ ದೇವರು ನಿಮಗೆ ಒಂದು ಪ್ರಾಣಿಯ ಮೂಲಕ ನಿಮಗೆ ವಿಶೇಷವಾಗಿರುವಂತಹ ಚೈತನ್ಯವನ್ನು ನೀಡ್ತಾರೆ. ಹೌದು ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು, ತಾಳ್ಮೆಯಿಂದ ಯೋಚಿಸಬೇಕು. ನಿಮ್ಮ ಮನಸ್ಸು ಹಗುರವಾಗಿದ್ದಾಗ ಮಾತ್ರ ತೀರ್ಮಾನದಲ್ಲಿ ಸ್ಪಷ್ಟತೆ ಸಿಗುತ್ತದೆ. ಒಟ್ಟಾರೆ ಮಿಥುನ ರಾಶಿಯವರೇ, ನಿಮ್ಮ ಶತ್ರುಗಳು ಈಗ ನಿಮ್ಮ ಮೇಲೆ ಮಾಡ್ತಕ್ಕಂತಹ ತಾಂತ್ರಿಕ ಕ್ರಿಯೆಗಳನ್ನು ನಿಮ್ಮನ್ನು ನಾಶ ಮಾಡಬಹುದು. ಒಟ್ಟಾರೆ ನಿಮ್ಮ ಕಷ್ಟಗಳು ಕಣ್ಮರೆಯಾಗುವಂತಹ ವಿಶೇಷವಾದ ಪ್ರಮುಖವಾಗಿರುವಂತಹ ಘಟನೆಯು ನಿಮ್ಮ ಜೀವನದಲ್ಲಿ ನಡೆಯಬಹುದು. ಒಂದು ಉತ್ತಮ ಸ್ಥಾನಕ್ಕೆ ನೀವು ತಲುಪಬಹುದು. ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಏಳ ಹೆಸರಿಲ್ಲದ ಹಾಗೆ ನಾಶವಾಗ್ತಾರೆ. ಮೊದಲಿಗೆ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯ ಮತ್ತು ನಿಮ್ಮ ಮನಸ್ಥಿತಿ ತುಂಬಾನೇ ಅದ್ಭುತವಾಗಿದ್ರೆ ಮಾತ್ರ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಒಟ್ಟಾರೆ ಕಷ್ಟ ಅಂದ ತಕ್ಷಣ ನಿಮಗೆ ನೆನಪಿಗೆ ಬರುವಂಥದ್ದು ಯಾವಾಗಲೂ ಕೂಡ ದುಃಖದಿಂದ ರಾತ್ರಿ ಹೊತ್ತು ನಿದ್ರೆ ಇಲ್ಲದೆ ಮಂಕಾಯಿ ಕುಳಿತುಕೊಳ್ಳೋದಲ್ಲ. ಒಂದು ಪ್ರಾಣಿ ನಿಮ್ಮ ಕಣ್ಣಿಗೆ ಬಿದ್ದ ತಕ್ಷಣ ನಿಮ್ಮ ಶತ್ರುಗಳು ಈಗ ದೂರವಾಗ್ತಾರೆ. ನೀವು ಸೋತಿರ್ತಕ್ಕಂಥ ಪ್ರತಿ ಜಾಗದಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ತೀರಾ. ನೀವು ಯಾವತ್ತೂ ಎಲ್ಲಿಗೂ ಕೂಡ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವಂತಹ ಶಕ್ತಿಯನ್ನು ವಿಶೇಷವಾಗಿ ಪಡ್ಕೊಳ್ತೀರಾ. ಮತ್ತೆ ಪುನಃ ಹೊಸದಾಗಿ ನಿಮ್ಮ ಜೀವನವನ್ನು ನಿರ್ಮಿಸಿಕೊಳ್ಳುವಂತಹ ಚಾಣಾಕ್ಷತನವನ್ನು ಪ್ರಾರಂಭಿಸುತ್ತೀರಾ. ಒಟ್ಟಾರೆ ಯಶಸ್ಸು ನಿಮ್ಮನ್ನು ಕೈಬೀಸಿ ಕರೆಯುತ್ತದೆ. ಸತ್ಯದ ಹಾದಿಯಲ್ಲಿ ಯಾವ ರೀತಿ ನಡಿಬೇಕು ಎಲ್ಲವನ್ನ ಕೂಡ ಈಗ ನಿಮಗೆ ಆ ಪ್ರಾಣಿ ತಿಳಿಸಿಕೊಡುತ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಅನ್ನೋದನ್ನ ಪಡೆದುಕೊಳ್ತೀರಾ. ನಿಮ್ಮ ಸಮಸ್ಯೆಗಳು ದೂರವಾಗ್ತಾ ಹೋಗುತ್ತೆ. ಮೊದಲನೇದಾಗಿ 3 ವಿಚಾರದಲ್ಲಿ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಮೊದಲನೇದಿಗೆ ಹಣಕಾಸಿನ ವಿಚಾರ, ಆರೋಗ್ಯದ ವಿಚಾರ ಮತ್ತು ಶತ್ರುಗಳ ವಿಚಾರದಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಣಕಾಸನ್ನು ನಿಮಗೆ ಮೋಸ ಮಾಡುವಂತಹ ರೀತಿಯಲ್ಲಿ ಸ್ನೇಹಿತರ ಮುಖವಾಡವನ್ನು ಹಾಕಿಕೊಂಡು ನಿಮಗೆ ಬಂದು ಎಲ್ಲ ಹಣವನ್ನು ಕಸಿದುಕೊಂಡು ಹೋಗಬಹುದು. ಆಮೇಲೆ ನಿಮಗೆ ಮೋಸವನ್ನು ಮಾಡಬಹುದು. ಎರಡನೇದಾಗಿ ಆರೋಗ್ಯವೇ ಭಾಗ್ಯ. ಆರೋಗ್ಯ ಅದ್ಭುತವಾಗಿದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಪಡೆದುಕೊಳ್ತೀರಾ. ಆರೋಗ್ಯವೇನಾದರೂ ನಿಮಗೆ ಒಮ್ಮೆ ಕೈ ಕೊಟ್ಟರೆ ನೀವು ಪಡೆದಂತಹ ಹಣವನ್ನೆಲ್ಲ ಕೂಡ ಆಸ್ಪತ್ರೆಗೆ ಸುರಿಯಬೇಕಾಗುತ್ತೆ. ಇನ್ನು ಮೂರನೇದಾಗಿ ಶತ್ರುಗಳನ್ನು ಮಿತ್ರರಂತ ನಂಬಿ ನಿಮ್ಮ ರಹಸ್ಯಗಳನ್ನೆಲ್ಲ ಹೇಳ್ಕೊಂಡಾಗ ನಿಮ್ಮ ಪರಿಸ್ಥಿತಿ ಹದಗೆಡುತ್ತೆ. ನೀವು ಗಳಿಸಿದ್ದನ್ನೆಲ್ಲ ಪಡೆದುಕೊಳ್ತೀರಾ. ಕಷ್ಟ ಸುಖ ದುಃಖ ಎಲ್ಲವನ್ನ ಕೂಡ ಈಗ ನೀವು ಸರಿಸಮಾನವಾಗಿ ನೋಡುವಂತಹ ಪರಿಸ್ಥಿತಿಯನ್ನು ನಿರ್ಮಿಸಿಕೊಳ್ಬೇಕಾಗುತ್ತೆ. ಈಗ ಎಲ್ಲ ರೀತಿಯ ತೊಂದರೆಗಳು ನಿಮ್ಮಿಂದ ದೂರವಾಗುತ್ತೆ. ಆದ್ದರಿಂದಾಗಿ ನನ್ನ ಮಾತನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಒಳ್ಳೆಯ ಘಟನೆ ನಡೆಯುತ್ತೆ. ಈಗ ನಿಮ್ಮ ಜೀವನ ಅದೃಷ್ಟ ಸಂಪತ್ತು ಮತ್ತು ಶಾಂತಿ ಒಳ್ಳೆಯ ಘಟನೆಗಳಿಂದ ನೆಮ್ಮದಿಯಿಂದ ತುಂಬಿರುತ್ತದೆ. ಈಗ ಒಂದು ಕತ್ತೆಯ ಮೂಲಕ ನಿಮಗೆ ಅದೃಷ್ಟ ಒಲಿದು ಬರುತ್ತದೆ. ಕತ್ತೆ ಎಂಬ ಪ್ರಾಣಿ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಮುಖಾಂತರವಾಗಿ ನೋಡಬಹುದು. ಟಿವಿಯಲ್ಲಿ ಅಥವಾ ಮೊಬೈಲಲ್ಲಿ ಆಗಿರ್ಬೋದು ಅಥವಾ ದಾರಿಯಲ್ಲಿ ನಿಮ್ಮ ಕಣ್ಣೆದುರುಗಡೆ ಬರಬಹುದು. ಈ ಒಂದು ಪ್ರಾಣಿಯನ್ನು ಕಂಡ ತಕ್ಷಣ ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳು ಇನ್ನು ಮುಂದೆ ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ದೀರೋ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು. ಅದೇ ರೀತಿ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಾಲ ಕಷ್ಟ ಸಮಸ್ಯೆಗಳು ಶತ್ರುಗಳ ಕಾಟದಿಂದ ಮುಕ್ತಿಯನ್ನು ಪಡಿಬೇಕಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಶಾಂತಿಯುತವಾಗಿ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ನಿಮ್ಮ ಯಾವುದೇ ಕ್ರಿಯೆಗಳನ್ನು ನೀವು ಮಾಡ್ತಾ ಇದ್ರೂ ಸರಿನೇ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ಹೌದು ಸ್ನೇಹಿತರೆ, ಕತ್ತೆಯನ್ನು ನೋಡಿದಾಗ ಅದು ಕೇವಲ ಹೊರೆ ಹೊರುವ ಪ್ರಾಣಿ ಎನ್ನುವಂತಹ ಭಾವನೆ ಎಲ್ಲರ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ಖಂಡಿತವಾಗಿ ಅದರಲ್ಲಿರ್ತಕ್ಕಂಥ ಪರಿಶ್ರಮ ಸಹನೆ ತಾಳ್ಮೆ ಒಂದು ವಿಶೇಷವಾಗಿರುವಂತಹ ಸಂಪತ್ತನ್ನು ತಂದುಕೊಡುತ್ತದೆ. ನೀವು ಕೂಡ ಅದೇ ರೀತಿ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸವನ್ನು ಮಾಡ್ಕೊಂಡು ಹೋದರೆ ಕಷ್ಟಗಳ ನಂತರ ಸುಖ ಬರುತ್ತದೆ, ದುಃಖಗಳ ನಂತರ ಸಂತೋಷ ಸಿಗುತ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಎಲ್ಲ ಕೂಡ ಪ್ರಾರಂಭವಾಗುತ್ತೆ. ಅರ್ಧಕ್ಕೆ ನಿಂತಹ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ ಮತ್ತು ಕಳೆದು ಹೋದ ಹಣ ಮತ್ತೆ ಸಿಗುತ್ತದೆ. ಯಾವುದೇ ಕೆಲಸದಲ್ಲಾದರೂ ಕೂಡ ವಿಶೇಷವಾಗಿ ಯಶಸ್ಸು ಸಿಗುತ್ತದೆ. ಒಟ್ಟಾರೆಯಾಗಿ ಈ ಒಂದು ಸಂದರ್ಭದಲ್ಲಿ ಮೂರನೇ ವ್ಯಕ್ತಿಗಳನ್ನು ಕುರುಡಾಗಿ ನಂಬೋದನ್ನು ನಿಲ್ಲಿಸಬೇಕು. 3 ದೊಡ್ಡ ಗಂಡಾಂತರ ಬರುತ್ತದೆ. ಅದೇ ರೀತಿ ಅದು ಈ ಸಮಯದಲ್ಲಿ ನಿಮ್ಮಿಂದ ದೂರವಾಗುತ್ತೆ. ಏಕೆಂದರೆ ಸ್ನೇಹಿತರೆ, ಅಮಾವಾಸ್ಯೆಯ ದಿನದಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳಿಗೆ ನೂರಾರು ಹೆಚ್ಚಿನ ಫಲಗಳು ಸಿಗುತ್ತದೆ. ಈ ಸಂದರ್ಭದಲ್ಲಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಪಿತೃಗಳ ಕಾರ್ಯವನ್ನು ಮಾಡಿ ಸ್ನಾನ ಮಾಡುವ ನೀರಿಗೆ ಎಳ್ಳೆಣ್ಣೆ ಹಾಕಿ ಸ್ನಾನ ಮಾಡಿ. ಖಂಡಿತ ನಿಮಗೆ ಹಣ ಸಂಪತ್ತು ಬರುತ್ತದೆ. ಆದರೆ ಯಾವುದೇ ವಿಚಾರದಲ್ಲೂ ಕೂಡ ದುರಂಕಾರವನ್ನು ಪಡಬಾರದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ಮೊದಲು ದೇವರಿಗೆ ಕೃತಜ್ಞತೆಯಿಂದ ನೀವು ಬೇಡಿಕೊಳ್ಳೋದನ್ನು ಮರಿಬಾರ್ದು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಅದ್ಭುತವಾಗುತ್ತೆ, ಕಷ್ಟಗಳು ದೂರವಾಗುತ್ತೆ. ಒಟ್ಟಾರೆ ಈ ಸಮಯದಲ್ಲಿ ಬಹಳ ಎಚ್ಚರಿಕೆ ಜೋಪಾನ ಅಗತ್ಯ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರವು ನೀವು ಯಾವುದೇ ರೀತಿಯ ಪುಸ್ತಕ ಅಥವಾ ಪೆನ್ನಿನ ಮೂಲಕ ಬರೆದು ನಿಮ್ಮ ಜೀವನಕ್ಕೆ ಮುಂದಿನ ಹೆಜ್ಜೆಯನ್ನು ಸ್ಪಷ್ಟಪಡಿಸುತ್ತದೆ. ಈ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಜೀವನದಲ್ಲಿ ಯಾವುದೋ ಪ್ರಕಾರ ಕತ್ತೆಯನ್ನು ನೋಡಿದಾಗ ನೀವು ಖಂಡಿತವಾಗಿ ಈ ಮಂತ್ರವನ್ನು ಜಪಿಸಿದಾಗ ನಿಮ್ಮ ಮನೆಯಲ್ಲಿ ಪ್ರತಿಯೊಂದು ವಿಶೇಷವಾದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನಿಮ್ಮ ಗುರಿ ಸ್ಪಷ್ಟವಾಗುತ್ತದೆ. ಕತ್ತೆಯ ಮೂಲಕ ನಿಮ್ಮ ಮನೆಗೆ ಅದೃಷ್ಟ ಒಲಿದು ಬರುತ್ತದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ ತಾಂತ್ರಿಕ ಕ್ರಿಯೆಗಳು ನಿಮ್ಮಿಂದ ಬಿಟ್ಟು
ದೂರ ಹೋಗುತ್ತದೆ. ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಅದರಲ್ಲಿ ಲಾಭವನ್ನು ಕಂಡುಕೊಳ್ತೀರಾ. ಏಕೆಂದರೆ ನಿಮಗೆ ಜೀವನದಲ್ಲಿ ಈಗ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಮೊದಲನೇದಾಗಿ ಈ ಸಮಯದಲ್ಲಿ ಕತ್ತೆಯಿಂದ ಕಲಿಯುವಂತಹ ಮುಖ್ಯವಾದ ಪಾಠ ಅಂದರೆ ಪರಿಶ್ರಮ, ತಾಳ್ಮೆ. ವಿಶೇಷವಾಗಿ ನಂಬಿಕೆಯಿಂದ, ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ನಿರ್ವಹಿಸಿದ್ದೆ ಆದಲ್ಲಿ ನೀವು ಎಲ್ಲದರಲ್ಲೂ ಕೂಡ ಯಶಸ್ಸು. ಕಟ್ಟಿಟ್ಟ ಬುತ್ತಿ ಯಾರೂ ಕೂಡ ನಿಮ್ಮಿಂದ ಅದನ್ನು ಕಸಿದುಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸತ್ಕಾರ್ಯಗಳನ್ನು ಮಾಡಬೇಕು. ಧ್ಯಾನ, ಯೋಗ ಮಾಡುವಂಥದ್ದು, ಒಳ್ಳೆಯ ಪುಸ್ತಕವನ್ನು ಓದುವಂಥದ್ದು, ದೇವರ ಮೇಲೆ ನಂಬಿಕೆ ಇಡುವಂಥದ್ದು ನಿಮ್ಮ ಜೀವನಕ್ಕೆ ಉತ್ಸಾಹ ಮತ್ತು ಚೈತನ್ಯವನ್ನು ಇನ್ನಷ್ಟು ಬಲಪಡಿಸುತ್ತದೆ. ನಿಮ್ಮ ಜೀವನದಲ್ಲಿ ದಾರಿಗಳು ಯಾವುದೇ ಕಷ್ಟದಿಂದ ತುಂಬಿದ್ರೂ ಕೂಡ ನಿಮಗೆ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ. ನಿಮ್ಮ ಪ್ರತಿ ಸಮಸ್ಯೆಗೂ ಪರಿಹಾರವನ್ನು ನಿಮ್ಮ ಕನಸಿನ ಮೂಲಕ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿಗಳ ಮೂಲಕ ಭಗವಂತ ಸೂಚಿಸ್ತಾರೆ. ಈ ಸಮಯ ಖಂಡಿತವಾಗಿ ನಿರ್ಲಕ್ಷ್ಯ ಮಾಡಬೇಡಿ. ಈ ಅಮಾವಾಸ್ಯೆಯ ನಂತರ ನಾವು ತಿಳಿಸಿರುವಂತಹ ಪ್ರತಿಯೊಂದು ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿ. ನಿಮ್ಮ ಜೀವನದ ಗುರಿ ಸ್ಪಷ್ಟವಾಗುತ್ತದೆ. ನಿಮ್ಮ ಮನಸ್ಸು ಹಗುರವಾಗಿರುತ್ತದೆ. ನಿಮ್ಮ ದಾರಿಯನ್ನು ನೀವು ಸ್ಪಷ್ಟಪಡಿಸಿಕೊಳ್ತೀರಾ. ಗುರಿಯನ್ನು ನಿರ್ದಿಷ್ಟವಾಗಿ ತಲುಪುತ್ತೀರಾ. ಇದರಿಂದಾಗಿ ಶ್ರೀಮಂತಿಕೆ, ನೆಮ್ಮದಿ, ಸಾಕಷ್ಟು ಹಣಕಾಸು ಅಭಿವೃದ್ಧಿ ಎಲ್ಲವೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.